ಗಣರಾಜ್ಯೋತ್ಸವ ಪ್ರಯುಕ್ತ ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ಸೆಲೆಬ್ರೇಷನ್ ನಡೀತಾ ಇದೆ. ಮಕ್ಕಳಿಂದ ಶಾಲಾ ವಿದ್ಯಾರ್ಥಿಗಳಿಂದ ಪಥ ಸಂಚಲನ ಈಗ ಆರಂಭ ಆಗಿದೆ. ಆ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಬಹುಶಃ ಪಥಸಂಚಲನದ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳು. ಹಲವಾರು ಶಾಲೆಯ ವಿದ್ಯಾರ್ಥಿಗಳು ಜೊತೆಗೆ NCC ಅವರು, ಸ್ಕೌಟ್ಸ್ ಗೈಡ್ಸ್ ಇವರೆಲ್ಲರೂ ಕೂಡ ಇವತ್ತು ಪಾಲ್ಗೊಳ್ತಾ ಇದ್ದಾರೆ. ಇವತ್ತಿನ ಮಾರ್ಚಲ್ಲಿ ಪಾಲ್ಗೊಳ್ತಾರೆ. ಅವರೆಲ್ಲರೂ ಕೂಡ ಬಂದು ಇವಾಗ ಒಂದು ಕಡೆಯಲ್ಲಿ ಅಸೆಂಬಲ್ ಆಗ್ತಾ ಇದ್ದಾರೆ. ಪಥಸಂಚಲನ ಏನು ಆರಂಭ ಆಗಿಲ್ಲ, ಎಲ್ಲ ಅಸೆಂಬಲ್ ಆಗ್ತಾ ಇದ್ದಾರೆ ಇವಾಗ. ಇವತ್ತು ಗಣರಾಜ್ಯೋತ್ಸವ ಸಂಭ್ರಮ, 70ನೇ ಗಣರಾಜ್ಯೋತ್ಸವ ಸಂಭ್ರಮ. ವಾದ್ಯ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕಂಪ್ಲೀಟ್ ವಾದ್ಯ ಘೋಷಗಳೊಂದಿಗೆ ವಿವಿಧ ತಂಡಗಳು ಪಥಸಂಚಲನಕ್ಕೆ ಸಜ್ಜಾಗ್ತಿರೋದನ್ನು ಗಮನಿಸ್ತಾ ಇದ್ದೀವಿ. ಮೈದಾನದಲ್ಲಿ ಪಥಸಂಚಲನಕ್ಕೆ ವಿವಿಧ ತಂಡಗಳು ಸಜ್ಜಾಗ್ತಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಗಣರಾಜ್ಯೋತ್ಸವದ ಸಂಭ್ರಮದ ಹಿನ್ನೆಲೆಯಲ್ಲಿ ಎಲ್ಲ ತಯಾರಿ ನಡೀತಾ ಇದೆ.
ಗಣರಾಜ್ಯೋತ್ಸವವನ್ನ ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ದಿನದ ನೆನಪಿಗಾಗಿ ನಾವು ಆಚರಿಸುವಂಥದ್ದು. 1950 ಜನವರಿ 26ನೇ ತಾರೀಕು ಸಂವಿಧಾನವನ್ನ ಈ ದೇಶದಲ್ಲಿ ಜಾರಿಗೆ ತರಲಾಯಿತು, ಅಸ್ತಿತ್ವಕ್ಕೆ ತರಲಾಯಿತು. ಆ ದಿನದ ನೆನಪಿಗೋಸ್ಕರ ಗಣರಾಜ್ಯೋತ್ಸವವನ್ನು ಆಚರಿಸುವಂಥದ್ದು. ಆದರೆ ಯಾಕೆ 1950 ಜನವರಿ 26 ಅದೇ ದಿನವನ್ನು ಯಾಕೆ ಸಂವಿಧಾನ ಜಾರಿಗೆ ಚೂಸ್ ಮಾಡಲಾಯಿತು ಅನ್ನುವಂಥ ಪ್ರಶ್ನೆ ಕೂಡ ನಿಮ್ಮ ಮನಸ್ಸಲ್ಲಿ ಮೂಡಬಹುದು. ನಾವು ಗಮನಿಸ್ತಾ ಇದ್ದೀವಿ, ಸಾಕಷ್ಟು ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇದೇ ದಾರಿಯಲ್ಲಿ ಸಿಎಂ ಆಗಮಿಸ್ತಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅನ್ನುವಂಥದ್ದು. ಹೀಗಾಗಿ ಕಂಪ್ಲೀಟ್ ಆಗಿ ಅಲ್ಲಿ ಬಂದೋಬಸ್ತ್ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾವಾಗಲೇ ಮಾತಾಡ್ತಾ ಇದ್ವಿ, ಯಾಕೆ ಜನವರಿ 26 1950 ಚೂಸ್ ಮಾಡಲಾಯಿತು ಸಂವಿಧಾನ ಜಾರಿಗೆ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇದ್ವಿ. 1949 ನವೆಂಬರಲ್ಲೇ ರೆಡಿಯಾಗಿದ್ದರೂ ಕೂಡ, ನವೆಂಬರ್ ತಿಂಗಳಲ್ಲೇ ಒಂದು ವರ್ಷ ಕಳೆದ 1949 ನವೆಂಬರಲ್ಲೇ ಕಾನ್ಸ್ಟಿಟ್ಯೂಷನ್ ಸಂಪೂರ್ಣವಾಗಿ ಸಿದ್ಧವಾಗಿದ್ದರೂ, ಪ್ರತಿ ರೆಡಿಯಾಗಿದ್ದರೂ ಕೂಡ ಯಾಕೆ ಜನವರಿ 26 ತನಕ 1950 ಜನವರಿ 26 ತನಕ ಕಾಯಲಾಯಿತು ಅನ್ನುವಂಥ ಪ್ರಶ್ನೆಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಕಹಾನಿ ಇದೆ ಅದರ ಹಿಂದೆ. ಈ ಹಿಂದೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ನಾವು ಅವರ ದಾಸ್ಯದಲ್ಲಿ ನಮ್ಮ ದೇಶ ಇತ್ತು. ಅವರು ಹೋಗಬೇಕು ಅಂತ ನಮ್ಮ ಹೋರಾಟ ನಡೀತಾ ಇತ್ತು, ಸ್ವತಂತ್ರ ಹೋರಾಟ ನಡೀತಾ ಇತ್ತು. ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ರಾಷ್ಟ್ರೀಯ ಕಾಂಗ್ರೆಸ್ನ ಮಹಾತ್ಮ ಗಾಂಧೀಜಿಯವರ ನೇತೃತ್ವದ ಹೋರಾಟದ ತನಕವೂ ಕೂಡ ನಿರಂತರವಾಗಿ ನಡೀತಾ ಇತ್ತು. ಈ ನಡುವೆ 1929ರಲ್ಲಿ ಲಾಹೋರ್ನಲ್ಲಿ, ಅಂದರೆ ಅವಾಗ ಇಂಡಿಯಾ ಪಾಕಿಸ್ತಾನ ಎಲ್ಲ ಒಟ್ಟಿಗೆ ಇದ್ದಾಗ, ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ, ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡಲಾಗುತ್ತೆ. ಏನು ನಿರ್ಣಯ ಅಂತ ಹೇಳಿದ್ರೆ, 1930 ಜನವರಿ 26ನೇ ತಾರೀಕಿನ ಒಳಗೆ ಬ್ರಿಟಿಷ್ ರಾಣಿ ಅಥವಾ ಬ್ರಿಟಿಷರ ಪ್ರಭುತ್ವ ಏನಿದೆ, ಭಾರತಕ್ಕೆ ಡೊಮಿನಿಯನ್ ಸ್ಟೇಟ್ನ ಮಾನ್ಯತೆಯನ್ನು ಕೊಡಬೇಕು ಅನ್ನುವಂಥ ಒಂದು ಪ್ರಸ್ತಾವ. ಇವತ್ತು 70ನೇ ಗಣರಾಜ್ಯೋತ್ಸವ ಸಂಭ್ರಮ. ನಮ್ಮ ಸಂವಿಧಾನವನ್ನು ನಾವು ಒಪ್ಪಿಕೊಂಡಂತಹ ದಿನ ಇವತ್ತು. 1950 ಜನವರಿ 26ನೇ ತಾರೀಕು ಸಂವಿಧಾನವನ್ನು ಈ ದೇಶದಲ್ಲಿ ಜಾರಿ ಮಾಡಿದಂತಹ ದಿನದ ನೆನಪಿಗಾಗಿ ಗಣರಾಜ್ಯೋತ್ಸವವನ್ನು ಪ್ರತಿ ವರ್ಷ ಜನವರಿ 26ನೇ ತಾರೀಕು ಆಚರಿಸಲಾಗುತ್ತೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸರು ಕೂಡ ಎಲ್ಲ ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಅಲ್ಲಿ ಕೈಗೊಂಡಿದ್ದಾರೆ. ಈ ಗಣರಾಜ್ಯೋತ್ಸವದ ದಿನದ ಹಿನ್ನೆಲೆ ಬಗ್ಗೆ ನಾವಾಗಲೇ ಮಾತನಾಡ್ತಾ ಇದ್ವಿ, ಯಾಕೆ ಇದೇ ದಿನವನ್ನು ಚೂಸ್ ಮಾಡಲಾಯಿತು ಅಂತ. 1929ರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ, ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಒಂದು ಪ್ರಸ್ತಾವವನ್ನು ಪಾಸ್ ಮಾಡಲಾಗುತ್ತೆ. ಏನು ಪ್ರಸ್ತಾವ ಅಂತ ಹೇಳಿದ್ರೆ, 1930 ಜನವರಿ 26ನೇ ತಾರೀಕಿನ ಒಳಗೆ ಬ್ರಿಟಿಷರು ಭಾರತಕ್ಕೆ ಸ್ವಾಯತ್ತತೆಯನ್ನು ಕೊಡಬೇಕು. ಕಂಪ್ಲೀಟಾಗಿ ಬಿಟ್ಟು ಹೋಗೋದಂತ ಅಲ್ದಿದ್ರೂ ಕೂಡ ಸ್ವಾಯತ್ತತೆಯನ್ನು ಕೊಡಬೇಕು, ಸ್ವಯಂ ಆಡಳಿತಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲದೆ ಹೋದರೆ ಕ್ರಾಂತಿ ಆಗುತ್ತೆ, ನಾವು ಸ್ವತಂತ್ರರು ಅಂತ ನಾವು ಘೋಷಿಸ್ಕೊಳ್ತೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಪ್ರಸ್ತಾವವನ್ನು ಪಾಸ್ ಮಾಡಲಾಗುತ್ತೆ. ಆದರೆ ಬ್ರಿಟಿಷರು ಅದನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ಭಾರತ ಅವರು ಯಾವುದೇ ರೀತಿಯಲ್ಲೂ ಕೂಡ ಸ್ವಾಯತ್ತತೆಯನ್ನು ಕೊಡೋದಿಲ್ಲ. ಅದಾದ ನಂತರ 1930ರಲ್ಲಿ ಜನವರಿ 26ನೇ ತಾರೀಕು ರಾವಿ ನದಿ ತೀರದಲ್ಲಿ ಜವಾಹರ್ಲಾಲ್ ನೆಹರು ಧ್ವಜಾರೋಹಣವನ್ನು ಮಾಡ್ತಾರೆ. ಆಗ ಘೋಷಣೆಯನ್ನು ಮಾಡ್ತಾರೆ, ನಾವು ಸ್ವತಂತ್ರರಾಗಿದ್ದೀವಿ ಅಂತ ಘೋಷಣೆಯನ್ನು ಮಾಡ್ತಾರೆ. ಅಂದಿನಿಂದಲೂ ಕೂಡ ರಾಷ್ಟ್ರೀಯ ಕಾಂಗ್ರೆಸ್ ವಲಯದಲ್ಲಿ ಅದನ್ನು ಪೂರ್ಣ ಸ್ವರಾಜ್ಯದ ದಿನ ಅಂತಾನೆ ಆಚರಿಸಿಕೊಂಡು ಬರಲಾಯಿತು.
ಅದೇ ದಿನದ ನೆನಪಿಗಾಗಿ 1949 ನವೆಂಬರ್ 26ನೇ ತಾರೀಕಿನ ಒಳಗೆಲ್ಲ ಸಂವಿಧಾನ ರೆಡಿಯಾಗಿದ್ರೂ ಕೂಡ 1950 ಜನವರಿ 26ನೇ ತಾರೀಕು ತನಕ ಕಾದು ಅವತ್ತು ಇದನ್ನ ಜಾರಿಗೆ ತರಲಾಯಿತು. ಈ ದೇಶದಲ್ಲಿ ಸಂವಿಧಾನವನ್ನ ಜಾರಿ ಮಾಡಲಾಯಿತು. ಸಂವಿಧಾನ ಅಂದ್ರೆ ಏನು ಹಾಗಾದ್ರೆ? ಸಂವಿಧಾನ ಅಂತ ಹೇಳಿದ್ರೆ ಈ ದೇಶದಲ್ಲಿರುವಂತಹ ಜನ ಯಾವ ರೀತಿ ಆಳಲ್ಪಡ್ತಾರೆ, ಆಳುವವರು ಯಾವ ನಿಯಮಗಳನ್ನು ಪಾಲಿಸಬೇಕು, ಆಳಲ್ಪಡುವವರು ಯಾವ ನಿಯಮಗಳನ್ನು ಪಾಲಿಸಬೇಕು, ಆಳುವವರ ಆಯ್ಕೆಗೆ ಇರುವಂಥ ನಿಯಮಗಳಾಗಿರ್ಬೋದು, ಆಳಿಸಿಕೊಳ್ಳಲು ಇರುವಂತಹ ನಿಯಮಗಳಾಗಿರ್ಬೋದು, ಎಲ್ಲದಕ್ಕೆ ಸಂಬಂಧಪಟ್ಟಂತಹ ಒಂದು ಈ ದೇಶದ ಅತ್ಯುನ್ನತ ರೂಲ್ ಬುಕ್ ಅಂದ್ರೂ ಕೂಡ ತಪ್ಪಾಗಲ್ಲ. ಅದೇ ಸಂವಿಧಾನ. ಈ ದೇಶದ ಕಾನೂನಿನ ಅಥವಾ ಈ ದೇಶದ ವ್ಯವಸ್ಥೆಯ ಆತ್ಮ ಸಂವಿಧಾನ. ಅದರ ಜಾರಿಯ ದಿನ ಇವತ್ತಿನ ಗಣರಾಜ್ಯೋತ್ಸವ ದಿನ. ದೇಶದೆಲ್ಲೆಡೆ ಗಣರಾಜ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ.